ನಾಟಕದ ಕಡೆ ತಲೆ ಹಾಕಲ್ಲವ. ಯಪ್ಪ ಎಂಥ ಬೇಸರ ಆಕೈತಿ ಗೊತ್ತನ ಯವ್ವ. ನಮ್ಮೂರ ನಮಗೆ ಚಂದ ಬಿಡ ಯವ್ವ. ಆತಗ ಏನು ಡಿಸಿಪ್ಲಿನು ಸ್ವಚ್ಛ. ಅಲ್ಲಿ ನೆಲಗಳು ನೋಡ್ಬೇಕು. ನೆಲ ಎಲ್ಲ ಏನಂಗ ಇದು ಮನ್ಯಾನ ನೆಲ ಇದ್ದಂಗೆ ಅದಾವ ರೋಡ್ ಸತಿಗೆ ಗೊತ್ತನ. ಅದೆಲ್ಲ ಕರೆಕ್ಟ್ ಸರಿನಾ. ಆದರೆ ಒಂಥರ ಅಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಇರ್ತಿದ್ವಲ್ಲ ಹಂಗಿಲ್ಲ. ಅವು ಒಂಥರ ಅವ್ರದ್ದು ಒಂಥರನೇ ಬೇರೆ. ಅವರು ಸಣ್ಣವರಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಕೆಲವ್ರು ಮಾಡಿಸ್ಕೊಂಡಿರ್ತಾರೆ. ಆಮೇಲೆ ಕೆಲವು ಪಾರ್ಟಿ ಮಾಡ್ತಾರೆ. ಆಮೇಲೆ ಇನ್ನೇನು ಅವ್ರೇನು ಹಂಗೆ ಎತ್ತಬೇಕತ್ತ ಟೈಮ್ ಪಾಸ್ ಮಾಡಂಗಿಲ್ಲ. ಅವ್ರ ಕೆಲಸದತ್ನೇ ಕೆಲಸನೇ ಮಾಡೋದು, ಎಂಜಾಯ್ ಮಾಡೋದನ್ನ ಎಂಜಾಯ್ ಮಾಡ್ತಾರೆ. ಎರಡೂ ಮಿಕ್ಸ್ ಮಾಡ್ಕೊಂಡು ಮಾಡೋಂಗಿಲ್ಲ. ಅವರು ಜವಾಬ್ದಾರಿ ಇರೋರು ಎಲ್ಲ ಚಲೋನೇ ಐತಿ. ಏನಪ್ಪ ಒಟ್ಟು. ಆಮೇಲೆ ಅಲ್ಲಿ ಊಟ ಅಯ್ಯವ್ವ ಊಟನ ಸಟ್ಟಾಗೋಲ್ತು. ಆ ಪ್ಲಾಸ್ಟಿಕ್ ಪಾಕೆಟ್ ಬರ್ತೈತೆ ಒಂದು, ಅದು ಒಂದು ಸೆರೆಲಾಕ್ ಬಾಕ್ಸ್ ಬರುತ್ತೆ ಆ ಟೈಪ್ ಒಂದು ಬಾಕ್ಸ್. ಅದ್ರೊಳಗೆ ಪಾಕೆಟ್ ಇರ್ತಾವೆ ಅಕ್ಕಿ ಪಾಕೆಟ್. ಆ ಒಂದು ಪಾಕೆಟ್ ಎಷ್ಟು ಪಾಕೆಟ್ ಬೇಕಾಗಿರ್ತೈತಿ, ಎಷ್ಟು ಮಂದಿ ಇರ್ತಾರೆ ಅಷ್ಟು ಪಾಕೆಟ್ ಹಾಕಿ ಅದೇ ಅನ್ನ ಮಾಡ್ಕೋತಾರೆ. ಅಯ್ಯವ್ವ ಒಂಥರ ಅವೆಲ್ಲ ತಿಂದ್ರೆ ಮನುಷ್ಯ ಆರೋಗ್ಯ ಎಲ್ಲಿಂದ ಬರ್ಬೇಕು? ಹಸಿ ತರಕಾರಿ ಕಾಯಿಪಲ್ಯ ಇವೆಲ್ಲ ತಿನ್ಬೇಕು. ಅಲ್ಲಿ ತಿಂತಾರೆ ಇಲ್ಲ ಅಂತಲ್ಲ, ಅದೊಂಥರ ಬೇರೆ. ಆಮೇಲೆ ಪಿಜ್ಜಾ ಎಲ್ಲ ಜಾಸ್ತಿ, ಬರ್ಗರ್ ಜಾಸ್ತಿ. ನಂಗೆ ಅದಕ್ಕೆ ಅಲ್ಲಿ ಹೋಗೋ ಮನಸ್ಸೇ ಇಲ್ದಂಗೆ ಆಗ್ಬಿಟ್ಟತ್ತವ. ನಮ್ಮರು ನಮ್ಮ ಖುಷಿ ನಮ್ದು ನಾವೆಲ್ಲ ಕಳ್ಕೊಂಡು ಅಲ್ಲಿ ಹೋಗಿದ್ದು ಏನು ಮಾಡೋದೈತೆ ಲಕ್ಷ್ಮಿ, ಹೌದಿಲ್ಲ? ನಿಂಗೆ ಈಗ ಅನ್ಸಕತ್ತೈತನ? ಅಯ್ಯೋ ನಾನು ನಿಂಗೆ ಎಷ್ಟು ಸಲ ಅಂತ ಹೇಳಕತ್ತೀನಿ, ನೀನೇ ಕೇಳ್ತಿದ್ದಿಲ್ಲ. ನೋಡು ಈಗ ಹೆಂಗೆ ಅನ್ನಿಸ್ತೈತಿ. ಏಪ್ಪ ದೇವ್ರೆ, ಅದಕ್ಕೆ ನೀವು ಅವತ್ತು ನೀನು ಬರ್ತೀಯನ ಅಂದಾಗ ನಾವಲ್ಲೇವ ನಮ್ಮಪ್ಪ ನಮ್ಮ ಅಂದ್ಬಿಟ್ಟು ನಾ ಎಲ್ಲಿ ಬರಾಕವಲ್ಲ ಅಂತ ಹೇಳಿದ್ದು ಇದಕ್ಕೆ. ಇನ್ನೊಂದು ಸ್ವಲ್ಪ ದಿನ ಉಳ್ದೈತಿ. ನಂದು ಓದ್ ಮುಗೀತಂದ್ರೆ ಲೆಕ್ಚರ್ ಪೋಸ್ಟ್ ಸಿಗ್ತೈತಿ ಅನ್ನೋದು ಗ್ಯಾರಂಟಿ ಐತಿ ನನಗೆ. ಒಂದು ಕಾಲೇಜ್ ಲೆಕ್ಚರ್ ಆಗಿಬಿಟ್ರೆ ಏನು ಬೇಕಾದಂಗೆ ಸ್ಯಾಲ್ರಿ ಐತಿ, ಪಾಠ ಮಾಡ್ಬೋದು. ಆಮೇಲೆ ಅಂದರೆ ಈಗ ಲೆಕ್ಚರಿಗೂ ಒಂದು ಹಾಗೆ ಕಮ್ಸೆ ಕಮ್ಮಿ ಅಂದರು ಈ ಗೌರ್ಮೆಂಟ್ ಆಗಿಬಿಟ್ರಂತೂ ಭಾಳ ಚಲೋ. ಆದ್ರೆ ಗೌರ್ಮೆಂಟ್ ಆಗೋದಿಲ್ಲ, ಅಷ್ಟು ಸುಲಭ ಅಲ್ಲ ಗೌರ್ಮೆಂಟಿನ ಸಿಗೋದು. ಕೇಳ್ಬೇಕು. ಹೌದು, ನಿಂಗೆ ಏನಾಗಬೇಕಂತ ಆಸೆ ಐತಿ? ನನಗೂ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ಬೇಕಂತ ಅದೀನಿ. ಆಮೇಲೆ ನಾನು ಇದೆ ಅಂತ ಏನು ಅಂದ್ಕೊಂಡಿಲ್ಲ ಬಿಡ ಲಕ್ಷ್ಮಿ, ಸುಳ್ಳ್ಯಾಕೆ ಹೇಳಿ. ನನಗೇನು ಲೆಕ್ಚರ್ ಆಗಬೇಕು, ಪೊಲೀಸ್ ಆಗಬೇಕು, ಡಾಕ್ಟರ್ ಆಗಬೇಕು ಏನೂ ಇಲ್ಲ. ಚಲೋ ಹೊತ್ತಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಅನುವಕ್ಕ ನಂಗೆ ಹೈಯರ್ ಸ್ಟಡಿ ಮಾಡ್ಬೇಕಂತ ಆಸೆ ಐತಿ. ಓದಿ ಮುಗಿಸಿದ ಮೇಲೆ ನಮ್ಮ ಆಫೀಸ್ನಾಗೆ ಮಾಡೋಣ ಅಂತ. ಅಪ್ಪಾಜಿಗೂ ಒಬ್ರಿಗೆ ತ್ರಾಸ ಆಕೈತೆ. ಪಾರ್ವತಿ ಅತ್ತಿಗೆಮ್ಮನೂ ಯಾಕೋ ಈಗ ಹೋಗಿಲ್ಲ. ನನಗೆ ನಮ್ಮ ಆಫೀಸೇ ನೋಡ್ಕೋಬೇಕನ್ನೋ ಆಸೆನೇ ಐತಿ ಜಾಸ್ತಿ ಹೇಳ್ಬೇಕಂದ್ರೆ. ಮಂದಿನೇ ಆಫೀಸ್ನಾಗ ಕೆಲಸ ಮಾಡಿದ್ರೆ ಸ್ಯಾಲ್ರಿ ಕೊಡೋದು ಉಳಿತೈತೆ ತಗೋರಿ. ಮತ್ತೇನಾರ ಸಮಾಚಾರ? ಯಾವ್ದಾರ ಹುಡುಗನ ಲವ್ ಗಿವ್ ಮಾಡಿಯಾ ಹೆಂಗೆ? ಇಲ್ಲ ನೋಡವ ತಾಯಿ, ಬರೀ ಓದೋದು ಮನಿ ಕಾಲೇಜು ಇಷ್ಟೇ, ಬೇರೆ ಯಾವ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಒಂದ್ಸಲ ಲವ್ ಮಾಡಿನೇ ನನಗೆ ಜೀವಮಾನಕ್ಕಾಗುವಷ್ಟು ಬುದ್ಧಿ ಬೆಟ್ಟ ಆಗ್ಬಿಟ್ಟತಿ. ಇನ್ನು ಮತ್ತೆ ಲವ್ ಮಾಡಿ ಏನು ಮಾಡ್ಲವ ನಾನು? ಅಯ್ಯೋ ದೇವ್ರೆ, ಅವನಿಂದ ದೂರ ಆಗ್ಬೇಕಾದ್ರೆ ಸಾಕಾಗೋತು. ಅವ ಒಲ್ಲೆ ಅಂದಿದ್ದಕ್ಕೆ ಈಟನ್ನು ಇಷ್ಟುದ್ದ ಮಾಡಿ ಎಷ್ಟು ದೊಡ್ಡ ಹಗರಣ ಆಗ್ತದ ನೋಡಿದಿಲ್ಲ. ಅದಕ್ಕೆ ಹೊಳ್ಳ ಲವ್ ಗಿವ್ ಅಂತ ಮಾಡಿ ನಮ್ಮಪ್ಪ ನಮ್ಮ ಮನ್ಸಿಗೆ ನೋವು ಕೊಡಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟೇನೆ. ನೀನು ಯಾವ್ದಾರ ಅಮೇರಿಕದಾಗ ಬೆಳ್ಳನ ಹುಡುಗನ? ಅಯ್ಯಯ್ಯವ್ವ ತಾಯಿ ಬೇಡವ. ಅವರು ಡೈರೆಕ್ಟ್ ಇಲ್ಲಿ ಹಂಗಲ್ಲ, ಲವ್ ಗಿವ್ ಅಂದರೆ ಇಲ್ಲಿ ಹಂಗೆ ನೋಡೋದು ಅಲ್ಲ. ಇಲ್ಲಿನೂ ಐತಿ ಇಲ್ಲ ಅಂತ ಹೇಳಂಗಿಲ್ಲ, ಕೆಟ್ಟದ್ದು. ಆದರೆ ನಮ್ಮಂಗೆ ನೋಡೋದು ನಗೋದು ಇದೆಲ್ಲ ಸ್ವಲ್ಪ ಕಡಿಮೆ ಅಂದರೆ ಡೈರೆಕ್ಟ್ ಮ್ಯಾಟ್ರಿಗೆ ಹೋಗ್ತಾರವ್ರು. ಎಲ್ಲಿದೆ ಅದೆಲ್ಲ ಬೇಡವ ನಂಗೆ. ಆ ಕಡೆಲ್ಲ ಕಾಮನ್ ಅದು. ಹಂಗೆ ನೋಡಕ್ಕೆ ಹೋದ್ರೆ ಎಲ್ಲ ಕಡೆನೂ ಎಲ್ಲ ಥರದವರು ಇರ್ತಾರೆ. ನಾವು ಹಂಗಿರಂಗಿಲ್ಲಲ್ಲ. ಅದೇನು ಅನಿಸ್ತೈತಿ, ನಾವಿರೋ ಕಡೆ ಇಲ್ಲಪ್ಪ ಈ ಕಡೆ ಅಷ್ಟೇ ಅದಾರ ಅನ್ನಂಗೆ ನಮ್ಗೆ ಅಂದ್ಕೊಂಡಿರ್ತೀವಿ. ಎಲ್ಲರೂ ಇರ್ತಾರೆ ಬಿಡ, ಹೋಗ್ಲಿ. ಅಶ್ವಿನಿ, ಲೇಟ್ ಆಯ್ತು, ಹೋಗ್ಬೇಕು ಮನೆಗೆ. ಹಾಂ ಅತ್ತಿಗೆಮ್ಮ ಬಂದೆ. ಸ್ವಲ್ಪ ಮಾತಾಡತ್ತಿದ್ವಲ್ಲ ಹಂಗಾಗಿ ನಿಂತ್ವಿ. ಅಕ್ಕ ನೀನು ಹೊಂಟೇನೆ ಇರಕ್ಕ? ಯವ್ವ ಎಲ್ಲಿದೆ ಇರೋದ ಮನೆ ಕೆಲಸ? ಹಂಗಿದ್ಬಿಟ್ರೆ ಆಕೈತೇನ ಅದಕ್ಕೆ. ಆಮೇಲೆ ದಾಂಡೇಲಿಗೆ ಈಗೇನ ನೀ ಬರ್ತೀಯ ಇಲ್ಲ? ಅಶ್ವಿನಿ ಬಂದರೆ ನಾ ಬರ್ತೇನೆ. ಅಶ್ವಿನಿ ಬರ್ತಾಳ, ನಾನು ಬರ್ತೀನಿ. ಅವ ಅಪ್ಪು ಹೇಳೇ ನಂಗಾರ ಬರ್ಲ, ನಾನು ಲೇಟ್ ಆಯ್ತು. ಅಶ್ವಿನಿ ಬಾ, ಅಲ್ಲೇ ಅತ್ತಿಯರ್ ಕರೆ ಆತಾರ. ಬಂತಡಿ ಲಕ್ಷ್ಮಿ. ಅಕ್ಕ ಇವಾಗ ನಿಮ್ಮ ಅವ್ರು ಯಾರವ್ರು ಬಾಯಾಗಿ ಬಂದು ಇವ್ರು ಪಾಟೀಲ್ ಅಂಕಲ್ ಅವ್ರ ಅಕ್ಕ ಅಲ್ಲ, ಅಕ್ಕನ ತಂಗಿ ಅಕ್ಕ. ಅವ್ರು ಕಮಲಕ್ಕಾರ ಇದ್ರಲ್ಲ, ಅವ್ರು ಹೋದ್ರ? ಅಯ್ಯೋ ಅವ್ರು ಹೋಗಿ ಮತ್ತೊಂದು ವಾರ ಆತ. ಹೋಗ್ಯಾರ? ಸರಿ, ಹಂಗಾರ ಅದನ್ನೇ ಕೇಳಿದೆ ಏನು ಅಂತೇಳಿ. ಅವರಿದ್ರೆ ಭಾಳ ಕಿರಿಕಿರಿಯವ. ನಾನು ಎಷ್ಟೋ ಸಲ ನಿಮ್ಮ ಮನೆ ಅಂತೇಳಿ ಅಂದರೆ ನನ್ನ ಫ್ರೆಂಡ್ ಮನೆ ಒಬ್ರದ್ದು ಐತಕ್ಕ, ಅದು ದಾಟಿ ಅಲ್ಲಿಗೆ ಹೋಗಿ ವಾಪಸ್ ಕಾಲೇಜ್ಗೆ ಹೋಗಿವಿ. ಆದ್ರೆ ನಿಮ್ಮ ಮನೆಗೆ ಯಾಕೆ ಬಂದಿಲ್ಲ ಅಂದ್ರೆ ಅವ್ರು ಇದಕ್ಕೆ ಬಂದಿಲ್ಲ. ಅಯ್ಯೋ ಯಾಕೆ ಬರ್ತಾಳೆ ಏನಾರ ತೊಗೊಂಡು ಹೋಗಾಕ ಬರ್ತಾಳೆ ಅನ್ನೋರಂಗೆ ಮಕ್ಕ ನೋಡ್ತಾರೆ. ಅದಕ್ಕೆ ಇನ್ನೇನು ಮಾಡಲಿ, ನಾನು ಬಂದೇ ಇಲ್ಲ ನಿಮ್ಮ ಮನೆಗೆ. ಅವರಿಲ್ಲ ಅಂದರೆ ಬರ್ತಿದ್ದೆ ಗೊತ್ತೇನ. ಅವರಿಲ್ಲ ಬಂದೆ ಅಂದ್ರೆ ಬಾ ಕಡೆ ಆಯಿತಾ? ಏನ ಎಷ್ಟು ಹೆದರ್ತೀಯೇ ಅವರಿಗೆ? ಮನ್ಯಾಗೂ ಒಬ್ರಿಗೂ ಹೆದರಂಗಿಲ್ಲ, ನನಗೂ ಹೆದರಂಗಿಲ್ಲ. ನೀನು ಅವ್ರಿಗಾರ ಹೆದರ್ತೀಯಲ್ಲ. ಬಾಬಾ ಲೇಟ್ ಆತ್ ಬಾ. ಏನೋ ಹೆದ್ರದ
ಯವ್ವ ಅವ್ರು ಮಾತಾಡ ಮಾತಿ ನನ್ನ ಪಿತ್ತನೇ ಇರ್ತೈತಿ. ಮತ್ತೆ ಹೆದ್ರದ್ ಗಿದ್ರದೆಲ್ಲ ಏನೂ ಇಲ್ಲ. ಅವ್ರು ಒಂದಂದ್ರೆ ನಾವು 9 ಬೈತೇನೆ. ಮತ್ತೆ ಅದಕ್ಕೆ ಸುಮ್ಮನೆ ಮತ್ತೆ ನಿನ್ನ ಕಿರಿಕಿರಿ ಆಗೋದು ಬೇಡ, ಜಗಳಕ್ಕವು ಅಂತೇಳಿ ನಾನು ಬರ್ತಿದ್ದಿಲ್ಲ ಅಷ್ಟೇ. ನೀನು ಅವ್ರ ಮನೆ ಸೊಸಿ ಬೈಸ್ಕೋ, ಇನ್ನೊಂದು ಮಾಡ್ಕೊ. ನಾನೇನು ಮಾಡ್ಲಕ್ಕ? ನಾನು ಯಾಕೆ ಬೈಸ್ಕೋಬೇಕು ಅವ್ರ ಕಡೆ? ಏನಾರ ಅಂದ್ರೆ ನಾ ಸುಮ್ಮನೆ ಇರಂಗಿಲ್ಲ ಬಿಡು. ನಾನು ವಾಪಸ್ ಯಾಕ ಅಂತ ಕೇಳೇ ಬಿಡ್ತಿದ್ದೆ. ಅದಕ್ಕೆ ನನ್ನಿಂದ ಮತ್ತೆ ಸುಮ್ಮನೆ ನಿಂಗೆ ಕಿರಿಕಿರಿ ಆಗೋದು ಬೇಡ ಅಂತ ಬರ್ತಿದ್ದಿಲ್ಲ ಅಷ್ಟೇ. ಅಯ್ಯೋ ದೇವ್ರೆ, ಸುಮ್ಮನೆ ಅವ್ರೇನು ಅಂತಾರಂತ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕತ್ತೆ. ಯವ್ವ ಆತವ ರೌಡಿ ಬೇಬಿ ನಡಿ. ಏನ್ಲಿ ಸತ್ ಹೆಣ ಬಿದ್ದಂಗ್ ಬಿದ್ದಿ? ನಿನ್ನ ಕಾಟಕ್ಕೆ ಇನ್ನಂಗ್ ಮಕ್ಕೋಬೇಕು ಮತ್ತೆ. ಸಾಕಾಗೈತೆ ನನಗಂತೂ ಹೊತ್ತಾಗ. ಕೆಟ್ಟ ಹೊಲಸ್ ನಾರಾಕತ್ತಿ ಜಳಕ ಮಾಡ ಮೂಳ ಅಂತಂದ್ರೆ ಜಳಕ ಮಾಡುವಲ್ಲಿ ಹಂಗ ಅಡ್ಯಾಡಕತ್ತೀನಿ. ಜೋಕ್ಮಾರ್ ಜೋಳ ಹೊರವ ಅದು ಕುಡ್ದು ಬಂದು ಕುಡ್ಕ್ ನಾನು ಹಾಟೆ ಹಂಗ ಬಿದ್ದಿರ್ತಿ. ಈಗ ನೋಡಿದ್ರೆ ಮೂಗಿ ಕಿಲಿಪ್ ಹಾಕೊಂಡೇನಿ. ಏನು ಮಾಡ್ಬೇಕು ಮತ್ತೆ? ಉಸಿರಾಡಕ್ಕೆ ಬಾಯ್ ಬೇಕಲ್ಲ, ಅದಕ್ಕೆ ಬಾಯ್ ಬಿಟ್ಕೊಂಡು ಕೂತೇನಿ. ನಿನ್ನ ಹೆಣ ಎತ್ಲಿ ನಿನ್ನ ಸಲುವಾಗಿ. ಸಾಕಾಗೈತೆ ನನಗಂತೂ ಹೊತ್ತಾಗ. ಯಾವಾಗ ನಿನ್ನ ಕಾಡ್ ತಪ್ತೈತೆ ಅನ್ನಂಗೆ ಆಗ್ಬಿಟ್ಟತ್ತಾಗ. ಜಳಕ ಮಾಡಿ ಹೋಗ, ಇವತ್ತಿಗೆ 4 ದಿನ ಆಯ್ತು. ಜಳಕ ಮಾಡು, ಯಾಕೆ ಹಂಗೆ ಇದು ಮಾಡಕತ್ತಿ? ಅಯ್ಯ ಜಳಕ ಮಾಡು ಜಳಕ ಮಾಡು, ನಿಂದೊಂದು ಕಾಟತ್ತಾಗ ಯಾವನ್ ಮಾಡ್ತಾನಲೇ ಮರಯ ಜಳಕನ ತಗ. ಎಂತ ಬೇಜಾರಾಗತ್ತಗ. ಅಲ್ಲ ಜಳಕ ದಿನಾ ಮಾಡ್ತೀರಿ, ನಿಮ್ಗೆ ನಾಚಿಕೆ ಮಾನ ಮರ್ಯಾದಿ ಏನೂ ಇಲ್ಲ ನಿಮ್ಗೆ. ದಿನಾ ಜಳಕ ಮಾಡ್ತೀರಪ್ಪ, ಏನು ಅಸಹ್ಯ ಏನಾತ್ತಾಗ. ಇದಕ್ಕೆ ದಿನ ಜಳಕ ಮಾಡ್ಬೇಕು? ಅಯ್ಯ ನಿಮ್ಮ ದುರ್ಗಾವ್ ಹಾಯ್ಲಿ ಜಳಕಿಂದ ಜಪತ್ರಿಂದ ಅದು ಹೆಂಗಿರ್ತೀರಿ? ಕೆಟ್ಟ ಹೊಲಸ್ ನಾರಾಕತ್ತಿಯಪ್ಪ ಆತ ಮೂಗನ ಕೆಂಪಾಗಿ ಹೋತ್ ನಂದತ್ತಾಗ. ಆ ಕಿಲಿಪಿಂದ ಅಡ್ಡಾಡಕ್ ಆಗೋಲ್ತ. ನಿನ್ನೇನು ಸುಡ್ಗಾಡತ್ತಾಗ? ಏನಾರ ಮುಟ್ಟಿ ಬೈದೆ, ಏನಾರ ತುಳು ಬೈದೆ, ಅದು ಇದು ಹೂಸ್ಬಿಡು ಹುಳ ಬರ್ತತಲ್ಲ, ಅದೇನಾರ ಮೈ ಮೇಲೆ ಕುಂತಿ ಎದ್ದೋಗಿತ್ತನ. ಕೆಟ್ಟ ಹೊಲಸ್ ನಾರಾಕತ್ತಿ. ಜಳಕ ಮಾಡ್ತೀಯ ನೀ? ಎಳ್ಕೊಂಡೋಗಿ ಬಚ್ಚಲ್ದಾಗ ಹೋಗಿಲೆ. ನಾ ಇನ್ನೂ 2 ದಿನ ಮಾಡೋದಿಲ್ಲ, ಬೇಕಾದಾಗೋಲ್ತಕ್ಕದ. ಅಲ್ಲ ಮೂಗ್ಗೆ ಕಿಲಿಪ್ ಹಾಕೊಂಡು ಮೊದ್ಲ ಕಡ್ಲಿ ಬೇಳೆ ಇಟ್ಟು ಮೂಗು ಐತಿ, ಅದನ್ನ ಕಿಲಿಪ್ ಹಾಕಿ ನೋಟ್ ಮುಚ್ಚಿ ನೋಡಿ ಒಳಗೆ ಓದ್ಗಿದ್ದಿತ್ತು ಮೂಗು. ಹೊರಗೆ ತೆಗಿಯೋದನ್ನ ಕ್ಲಿಪ್ ತೆಗಿಲೇ. ಏನು ಸೀಮೆಗಿಲ್ಲದ ವಾಸನೆ ನಿನಗೆ ಬರ್ತಿದ್ದಿತ್ತು. ನಿಮ್ಮಪ್ಪ ವರ್ಷ ಗಟ್ಲೆ ಬಿಡ್ತಿದ್ದ, ಅವಾಗ ಸುಮ್ಮನೆ ಆಡ್ತಿದ್ರಿ. ನಾವು 4 ದಿನ ಬಿಟ್ಟಿದ್ದಕ್ಕೆ ಹಿಂಗೆ ಮಾಡಕತ್ತಿಯಲ್ಲ. ನಮ್ಮಪ್ಪ ಏನು ವರ್ಷಗಟ್ಲೆ ಜಳಕ ಬಿಡ್ತಿದ್ದಿಲ್ಲ. ಆಮೇಲೆ ನಿನ್ನಂಗೆ ಕುಡ್ದು ಗಟ್ರದಂಡಿಗೆ ಬಿದ್ದೆದ್ದು ಬರ್ತಿದ್ದಿಲ್ಲ ನಮ್ಮಪ್ಪ. ಏನು ಸುಮ್ಮನೆ ತಲೆ ಕೆಡಿಸ್ಬೇಡ ನಂದತ್ತಾಗ. ಜಳಕ ಮಾಡ್ತೀವೋ ನನ್ನ ತಲೆ ಪಿತ್ ನೆತ್ಗೆ ಕಲ್ಲಿಗೆ ತಗೊಂಡು ತಲೆ ಹೇರ್ಲೆ ಆತಾಗ. ಇದು ನನ್ನ ಮಾನದ ಪ್ರಶ್ನೆ. ನಾನು ಜಳಕ ಮಾಡುವುದಿಲ್ಲ 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 ಮಾಡುವುದಿಲ್ಲ. ಇವತ್ತಿನ್ನೂ ಮಂಗಳವಾರ, ಶುಕ್ರವಾರ ಜಳಕ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ಏನು ಅವ್ವ ಇನ್ನೂ 3 ದಿನ ನಿನ್ನ ನಾ ತಡ್ಕೋಬೇಕಾ? ಇಲ್ಲ, ಯಾಕೆ ನಿನಗೇನ ತುಂಬೆ ಬಂದತ್ ನಿನಗೆ. ಮಠದ ಹತ್ರ ಹೊಟ್ಟಿಯಲ್ಲ ಕೆಲಸ ಮಾಡಕ. ಅಲ್ಲಿ ಜಳಕ ಮಾಡ್ಲಾರ್ದ ಹೋಗಿ ನಿಂದಿರ್ತೀಯ ನೀನು ಈ ರೀತಿ ಹೊಲಸಾಡ್ದಾಗತ್ತಾಗ. ಅರ್ಧತ್ರಕ್ಕೆ ನಾನೇನು ಮಠದ ಒಳಗೆ ಹೋಗ್ತೇನೆ ಅನ್ಲೆ. ನನ್ನ ಕೆಲಸ ಇರೋದು ಹೊರಗೆ, ಅತ್ತಾಗ ಬಾಗಲ್ಲಾಗ ದೂರದಿಂದ ನಮಸ್ಕಾರ ಮಾಡಿಬಿಟ್ರು ಅಜ್ಜನ ಆಶೀರ್ವಾದ ಮಾಡೇ ಮಾಡ್ತಾನೆ. ಏನು ಅಜ್ಜ ಭಕ್ತಿ ಕೇಳ್ತಾನ, ಮನಸ್ಸು ಸ್ವಚ್ಛ ಇರ್ಬೇಕು ಅಜ್ಜಗ, ಮೈಯೆಲ್ಲ ಗೊತ್ತನ. ಹಿಂಗ ಮಾತಾಡೋದ. ಜಳಕ ಮಾಡ್ತೀಯೋ ಮಾಡುದಿಲ್ಲ ಅಷ್ಟು ಹೇಳ್ಬಿಡ ನನಗೆ. ಮೊದ್ಲ ಮೂಗೊಂದು ಉಸಿರಾಡ ಗಾವ್ ಆಗುವಂತ. ಇಲ್ಲಡ ಮನ್ಯಾಗಿರ್ಬೇಡ, ನಡಿ ಮನ್ಯಾಗಿರ್ಬೇಡ, ಎಲ್ಲಾರ ಹೋಗಿ ಹೊರಗಿರೋಗ. ಜಳಕ 8 ದಿನಕ್ಕರ ಮಾಡೋಗ. ನಾನು ನಿನಗೇನು ಕೇಳೋದಿಲ್ಲ. ರೊಕ್ಕ ಎಲ್ಲಟ್ಟಿ? ರೊಕ್ಕ ಎಲ್ಲಟ್ಟಿ? ಅಷ್ಟು ರೊಕ್ಕನ ಎಲ್ಲಟ್ಟಿ? ಇದು ಯಾವ್ದದು ನಿನ್ನೆ ವ್ಯಾಪಾರದ ರೊಕ್ಕ ಕೈಯಾಗ ಕೊಟ್ಟಿಲ್ಲ ನೀವು. ಆ ರೊಕ್ಕ ಕೊಡ್ಬೇಕು ಏನು. ಆಮೇಲೆ ಮಂದಿದು ರೊಕ್ಕ ಕೊಟ್ಟಿದ್ರಿ, ಬರ್ದಿಲ್ಲ ನಾನು. ನಿನ್ನೆ ವ್ಯಾಪಾರದ ರೊಕ್ಕ ಬದಲು ತೆಗೆದು ಕೊಡು. ಮತ್ತೆ ಅದು ತೊಗೊಂಡು ತಗರ ಕುಡಿಯಾಕ ಹೋದಿ. ನಾನು ಮೊದ್ಲಿನಂಗೆ ಏನೀಗ ಬೆಳಗಿಂದ ಚಂತೆನ ಕುಡ್ಕೊಂಡು ಬೀಳಂಗಿಲ್ಲ. ಏನೋ ರಾತ್ರಿ ಬರ್ತಾ ಒಂದು ಈಟ್ ಅಷ್ಟೇ. ಅದು ಕಲ್ಲು ಚಾಳಿ ಕಲ್ಲು ಹಾಕಿದ್ ರೊಕ್ಕತನ ಅಂತೇಳಿ ರೂಢ ಬಿದ್ದಂಗೆ ಆಗ್ಬಿಟ್ಟೆ ಅಷ್ಟೇ. ನಾ ಮೊದ್ಲಿನಂಗೆ ಏನು ದಿನ ಮಾಡಲ್ಲ ತಗೋ. ಈಗ ಇದು ಏನದ ಒಂದು ರಾತ್ರಿ ಅಷ್ಟೇ ಒಂದೇ ಪೆಗ್. ಇನ್ಮ್ಯಾಗ ಅದು ಅಲ್ಲಿ ಕುಡ್ದು ಬರಲ್ಲ, ಮನೆಗೆ ಬಂದು ಕುಡಿತೀನಿ. ಮನೆಗೆ ಬಂದು ಕುಡಿತೀಯ? ಮನ್ಯಾಗ ವಯಸ್ಸಿಗೆ ಬಂದು ಮಗ ಅದಾನ, ಅದನ್ನ ತಲೆಯಾಗ ಇಟ್ಕೋರಿ. ತಂದೆ ತಾಯಿ ನಾವೇನ್ ಪಾಠ ಕಲಿಸ್ತೇವೆ ಅದನ್ನ ಕಲಿತಾವ್ ಮಕ್ಕಳು. ಅವ್ರ ಎದುರಿಗೆ ನೀನು ಈ ರೀತಿ ಸೆರೆ ಹಾಕೊಂಡು ಕುಡಿಯಾಕತ್ತೆ ಅಂದ್ರ ಅವ್ನ ಮನ್ಸಿಗೆ ಅನ್ಸಂಗಿಲ್ಲನ? ಏನಿರ್ಬೋದು ಇದು, ನಮ್ಮಪ್ಪ ದಿನ ಕುಡಿತಾನ, ಎಷ್ಟು ರುಚಿ ಇರ್ಬೋದು ಇದು, ನಾನು ಒಂದ್ಸಲ ಟೇಸ್ಟ್ ನೋಡೇ ಬಿಡ್ಬೇಕು ಅಂತೇಳಿ ಅನ್ಸಂಗಿಲ್ಲ. ಗಂಡು ಹುಡುಗ ವಯಸ್ಸಕ್ಕೆ ಬರಾಕತ್ತಾನ ತಿಳ್ಕೋಟ. ಏನ ನೀನ್ ಇವತ್ತು ಮಾಡಿದ್ರೆ ನಾಳೆ ಅವ ಮಾಡಕ್ ನಿಂದಿರ್ತಾನ. ನಿನ್ನೊಬ್ಬವನ್ ನೋಡೇ ನನ್ನ ಅವತಾರ ನೋಡೇ ನನಗೆ ಸಾಕಾಗೈತಿ. ಇನ್ನು ಅವನದೊಬ್ಬ ಅವತಾರ ನೋಡ್ಲೇನ್ ನಾನು? ಯಪ್ಪ ತಂದೆ ಕಾಲ್ ಬೀಳ್ತಾನೆ ನಿನಗೆ. ಇಂಥವೆಲ್ಲ ಮಕ್ಕಳ ಮುಂದೆ ಮಾಡಕ್ ಹೋಗ್ಬೇಡ. ಏನಿದ್ರ ಅಲ್ಲೇ ಹೊರಗ ಕೂಡಿ ಶಟದ್ ಬಾ. ಹೆಂಗಲ್ಲಿ ನಾನೇನು ಕುಡಿ ಅಂತೆ ನಾನು ಅನ್ನಲ್ಲಪ್ಪ, ಅನ್ನಲ್ಲ. ಇದ್ರಿಗೆ ಮಾಡ್ತೀ ಇಲ್ಲ, ಅದು ಬೇಡ. ಈಗ ಜಳಕನ ನೋಡಿ 4 ದಿನ ನೀನು ಜಳಕ ಮಾಡ್ತೀಯ ತಗೋಲೆ ನಿನಗೆ. ಆಯ್ತಾಯ್ತು ಮಾಡ್ತೀನಿ, ಮೊದಲಾಡ್ಬೇಡ, ಮಾಡ್ತೀನಿ. ಅದು ನಾಷ್ಟ ಕೊಡು ಹೊಟ್ಟೆ ಸತಿ. ನಾಷ್ಟಕ್ಕ ಉಳ್ಳಾಗಡ್ಡಿ ಹೆಚ್ಚಿಟ್ಟನಿ, ಚೊಲತ್ತಂಗ ಅವಲಕ್ಕ್ಯಾರ ಉಪ್ಪಿಟ್ಟಾರ ಏನಾರ ಒಂದು ಮಾಡ್ತೇನೆ. ಏನ ಮೊದಲು ಹೋಗಿ ಜಳಕ ಮಾಡ್ಕೊಂಬ. ನೀ ಜಳಕ ಮಾಡಿ ಬಂದು 3 ಬಳ್ಳಿ ಇವತ್ತಿ ತಲೆಗೆ ಹಚ್ಕೊಂಡಿ ಅವಾಗ ನಾ ಕೊಡೋದು. ಇಲ್ಲ ಅಲ್ಲಿ ಮಟ ಕೊಡುದಿಲ್ಲ, ಬೇಕಾದಾಗ್ಲಿ. ನೋಡಿದೆ ಕೆಮ್ಮು ನೆಗಡಿ ಜ್ವರ, ಅದಕ್ಕೆ ಬೇಡ. ಥಂಡಕತ್ಲಿ ನೆಗಡಕತಿ ಜ್ವರ ಬಂದು ಡೆಂಗ್ಯೂ ಆಗಿ ಮಲೇರಿಯಾ ಆದ್ರೂ ಅಡ್ಡಿ ಇಲ್ಲ. ನೀ ಜಳಕ ಮಾಡಿ ನಡಿ ಮೊದ್ಲು. ನೆಗಡಕತ್ತಂತ ನಮ್ಗೆ ಕುಡ್ದು ಬರ್ತಿ, ಅದಕ್ಕಾಗಲ್ಲನ? ಮರ್ಯಾದಿಂದ ನಡ್ರಿ. ಬೇಡ, ನೀ ಹಿಂಗ ಜಳಕ ಅಂತ ನನ್ನ ಜನ್ಮ ತಿಂದಿ ನಮ್ಮ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇ. ಮನೆ ಬಿಟ್ಟು ಹೋಗು. ಹೋಗಿ ಎಲ್ಲೋಕ್ಕಿ ಹೋಗಿ ಕತ್ ತಪ್ಪಿಸ್ಕೊಂಡು ಆಗೋಡೆ ಅಂತ ಹಂಗೇನು ಗೊತ್ತಿಲ್ಲನ? ಹೋಗಿ ಮನೆ ಬಿಟ್ಟು ಹೋಗಿ ಎಲ್ಲೋಕ್ಕಿ ಹೋಗು. ಜಳಕ ಅಂತ ನನ್ಗದೆಲ್ಲ ಗೊತ್ತಿಲ್ಲ. ಜಳಕ ಮಾಡಿದ್ರೆ ಮನೆಯಾಗಿರ್ರಿ, ಇಲ್ಲಾಂದ್ರೆ ಇರಾಕ್ ಹೋಗ್ಬೇಡ್ರಿ. ಹೋರಿ 4 ಅದು ಗಾಡಿನೂ ಇಲ್ಲೇ ಇಟ್ಟು ಹೋಗ್ಬೇಕಷ್ಟೇ. ಆಯ್ತು ಬಿಡೋ ಮರ, ಜಳಕ ಮಾಡ್ತೇನೆ ಅಂತ ಏನು ಕಾಡ್ತಿ.
ಅಯ್ಯೋ ಅಯ್ಯೋ ಇವ್ ಏನು ಸಿಗ್ತಿದ್ದಿತ್ತ ಏನೋ ಜಳಕ ಮಾಡಿ 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 ಅತ್ತಾಗ ನೀರು ಉಳಿತಾಯ ಮಾಡ್ರಿ ಅಂತಾರೆ ಎಲ್ಲಾರು. ನೋಡಿದ್ರಿ ಈ ನಮ್ನಿ ದಿನ ಜಳಕ ಮಾಡಿ ನೀರು ಹಾಳು ಮಾಡ್ತಾವ. ಅಬ್ಬ ಯವ್ವ ದೇವ್ರ ಮೂಗ್ ಅನ್ನೋದು ಹೋಗಿತ್ತು ನಂದರ ತಗ ಸಾಕಾಗೈತಿ ಜಳಕ ಮಾಡೋ ಮೂಳ ಅಂದ್ರೆ ನಾಯಕ್ ಮಾಡ್ಲಿ ಅಂತತಿ. ಇದ್ದಿದ್ ವಸ್ತ್ರ ದೋತ್ರ ಅಂಗಿ ಎಲ್ಲದಾವ್ ಅದಾವ್ ನೋಡ್ರಿ, ನೀ ಜಳಕ ಮಾಡಿ ನೋಡ್ರಿ ಎಲ್ಲ ತಗೊಂಬಂದ್ ನಿಮ್ ಬಚ್ಚಲ್ ಕಟ್ಟಿಗೆ ಕೊಡ್ತಾನ ಆತ, ನೀ ಜಳಕ ಮಾಡಿ ನೋಡ್ರಿ. ಎಂತಿಕ್ ಪಾರ್ಲಿ ಚಕ್ಕ ಹೊಲಸಾಗಿದ್ ಬೆನ್ನು. ಆಯ್ತು ನಡ್ರಿ ತಿಕ್ತೇನೆ. ಒಂದ್ ಚಲೋ ಕಲ್ಲು ಹುಡ್ಕೊಂಬರ್ತೀನಿ ಬೆಂತಿಕಾಕ. ಅದೇನ್ ಸಾಬಾನಕ್ಕ ಸ್ವಚ್ಛಕತ್ತಂತ ಮಾಡಿರನ ಇಡೀ ಸಬ್ಕಾರ್ ತಗೊಂತ ಮೈ ತಿಕ್ಕಿದ್ರು ಅದೇನ್ ಸಬ್ಕಾರ್ ಕರಿ ಹೋಗತ್ತೆ ಹೊರತು ಮೈಯನ್ ಹೊಲಸ್ ಹೋಗುದಿಲ್ಲ. ಅದಕ್ಕೆ ಒಂದು ಕಲ್ ತೋರ್ತೇನೆ ತಡ್ರಿ ಸಾಪ್ ಅಂದ್ ನೋಡಿ ಅಂದ ಬೆನ್ನಾಗ ಸುಳ್ಳಿ ಸುಳ್ಳಿ ಹೊಲಸಿರ್ತೈತಿ. ಓಟು ಬೆನ್ ತಿಕ್ಕಿನಂದ್ರೆ ಒಗಾತೆರ ಹಾಕತ್ತಾಗ ಸಾಕಾಗೈತೆ ನನಗೂ ಹೊತ್ತಾಗ. ಆ ತೆಲಿನ ಕಲ್ಲು ಹಚ್ಚಿ ಗಸ ಗಸ ತಿಕ್ತಂತಡಿ. ಆಯ್ತು ತೊಂಬಾ. ಒಟ್ಟು ಎಣ್ಣೆ ಹಚ್ತಿದ್ದೇನೆ, ಕಿವ್ಯಾಗ ಎಣ್ಣೆ ಹಾಕ್ತಿದ್ದೇನೆ, ಮುಖ ಒಣಗಿದಂಗ ಆಗ್ಬಿಟ್ಟತಿ. ಎಳೆ ಕೂಸು ಬಾಯ್ಲಿ ಕಾಲ್ ಚಾಸ್ತೀನಿ ಹಂಗಾತ ಕಾಲ್ ಮೇಲೆ ಮುಕ್ಕೋಬಾ, ಕಾಲು ಕೈ ಹಚ್ಚಿ ತಿಕ್ತೇನೆ. ಹೋಗ್ರಿ ಎಣ್ಣೆ ಹಚ್ಕೊಳ್ಳೋದಾದ್ರೆ ಹಚ್ಕೋ ಹೋಗ್ರಿ. ಹಬ್ಬ ಹಚ್ಚಿರಂಗಿಲ್ಲನ ದಿನಂಪ್ರತಿ ನಾನು ಹಚ್ಬೇಕನ. ಹೋಗ್ರಿ ಎಣ್ಣೆ ಹಚ್ಕೋತಾರಂತ. ಇವತ್ತೇನ್ ಬೇಡ, ಬೇಕಾದ್ರೆ ನಾಳೆ ಹಚ್ಕೊಳ್ಳೋಂತ್ರಿ ಜಕ ಮಾಡೋ. ಏನ ನಾಳೆ ಮತ್ತೆ ಜಳಕ ಮಾಡ್ಬೇಕಾ? ಇವತ್ತ ಹೋಗ್ಲಿ ಬಿಡೋದ್ ಮಾಡಕತ್ರ ನಿಂದೊಂದ ತಗ. ಹಿಂಗ್ ಜಳಕ ಮಾಡಂತ ಕಿರ್ಕಿರ್ ಕೊಡಕತ್ರ ನಿನ್ನ ಹೆಸರು ಬರ್ದಿಟ್ಟು ಉರ್ಲಾಕೋತೀನಿ ನಾನು. ನಿನ್ನ ಹೆಣ ಎತ್ಲಿ ಜಳಕ ಮಾಡಂದ್ರೆ ಹೆಸರು ಬರ್ದಿಟ್ಟು ಉರ್ಲಾಕೋತೇನಂತೀಯ? ರಾತ್ರಿ ಅದಕ್ಕೆ ಕುಡ್ದು ಬರ್ತೀಯ? ನಾನು ಕುಡ್ದು ನಾನು ಹೊಟ್ಟೆ ತಲೆ ಮತ್ತೆ ಕಲ್ಲ ಹೋಗಿದ್ರೆ ಬಾಯಿಲೆ ಕಾಲು ಹುಡ್ಕೊಂಬರ್ತೇನೆ ತಡಿ. ಫಸ್ಟ್ ಮೈ ಗಸ ಗಸ ಎಮ್ಮಿ ಚರ್ಮ ತಿಕ್ಕಿದಂಗೆ ತಿಕ್ಕಿನಂದ್ರೆ ಅದು ಆ ಚರ್ಮ ಸುಲದ ಹೋಗ್ಬೇಕದ.